ಪೌಡ್ರ್ ಬದಲು ನ್ಯಾಚುರಲ್ ಆಗಿ ಮಾಡ್ತಿದ್ದೀರಾ? ಬೇರೆ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮೀನು ಫ್ರೈ ಮಾಡ್ತಾರೆ. ಇವತ್ತು ನೋಡಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು. ಇದು 1 ಕಿಲೋ ಇದೆ. ಇದು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ನೋಡಿ. ಏನು ಹಾಕೊಂಡಿದ್ದೀರಾ? ಫಸ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಸ್ವಲ್ಪ, ಒಂದು 2 ದಪ್ಪದ 2, ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದು 15 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊತೀನಿ. ಇವಾಗ ರುಬ್ಕೊಂತವ್ರೆ. ಏನೋ ಟೇಸ್ಟಿಯಾಗಿರೋದು ಮೀನು ಫ್ರೈ ಮಾಡ್ತವ್ರೆ ನಮ್ಮ ಅಜ್ಜಿ, ಸಖತ್ತಾಗಿರೋದು. ಆಯಿತು ನೋಡಿ. ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊತೀನಿ ಇದನ್ನು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ರಿಂದ ಸ್ವಲ್ಪ ಘಾಟಿದೆ. ಘಾಟು ಸ್ವಲ್ಪ ಘಾಟ್ ಮಾಡಿಬಿಟ್ರು ನಮಗೆ. ಹೊಸ ಥರ ಮಾಡ್ತವ್ರೆ ಫ್ರೆಂಡ್ಸ್ ಮೀನು ಫ್ರೈ ನಮ್ಮ ಅಜ್ಜಿ. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋಬೇಕು. ಹುಣಸೆಹಣ್ಣು ರಸ ನೆನೆಸಿಕ್ಕಿದ್ರಾ ಫಸ್ಟ್ ಹುಣಸೆಹಣ್ಣೆ ನೆನೆಸ್ಕೊಬೇಕು. ಮೀನಿಗೆ ಹುಳಿ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿರೋದು. ಹುಳಿ ಇದ್ರೆ ಟೇಸ್ಟ್ ಇರುತ್ತೆ. ಅದೊಂಥರ ಫ್ರೆಂಡ್ಸ್ ಥರ. ತುಂಬ ತೆಳುವಾಗಿ ಹಾಕ್ಬಾರ್ದು, ಅದು ಫ್ರೈಗಲ್ವಾ, ಅದಕ್ಕೆ ಸ್ವಲ್ಪ ಗಟ್ಟಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ತೆಳ್ಳು ಮಾಡ್ಕೊಬಿಡ್ಬೇಡಿ, ಆಮೇಲೆ ಅದು ಮಸಾಲೆ ಕೂರಲ್ಲ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿ. ಒಂದು ನಿಂಬೆಹಣ್ಣು ಹಾಕ್ಕೊತೀನಿ. ಒಂದು ಹಾಕ್ತಾಯಿದ್ದೀರಾ? ಹಾಕ್ಕೊಂಡೆ. ಏನಾಗ್ತಾಯಿತ್ತು? ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತವ್ರೆ. ರುಚಿಗೆ ತಕ್ಕಷ್ಟು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ. ಮೈದಾ ಹಿಟ್ಟು ಅಕ್ಕಿ ಮೈದಾ ಹಿಟ್ಟು ಸ್ವಲ್ಪ. ಏನು ಹಾಕ್ತಿದ್ದೀರಾ? ಮೊಟ್ಟೆ ಹಾಕ್ತಾಯಿದ್ದೀನಿ ಒಂದು ಮೊಟ್ಟೆ. ಏನೋ ಡಿಫ್ರೆಂಟಾಗಿರೋ ಸಖತ್ತಾಗಿರೋ ರೆಸಿಪಿ ಮಾಡ್ತವ್ರೆ ನಮ್ಮ ಅಜ್ಜಿ. ನೋಡಿ ಇದಾಯ್ತಾ? ಇದೊಂದು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಗ್ರೀನ್ ಆಗುತ್ತೆ. ಎಲ್ಲ ಕಬಾಬ್ ಪೌಡ್ರು ಅದೆಲ್ಲ ಮಿಕ್ಸ್ ಮಾಡಿ ಇದು ಮಾಡಿ ಕಬಾಬ್ ಪೌಡ್ರು ಅದೆಲ್ಲ ಬದಲು ನಮ್ಮ ಕಲರ್ ಬರುತ್ತೆ. ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕಲರ್ ಬರಲ್ಲ ಇದು. ನೀವು ಕಬಾಬ್ ಪೌಡ್ರು ಬದಲು ನ್ಯಾಚುರಲ್ ಆಗಿ ಮಾಡ್ತಿದ್ದೀರಾ? ಬೇರೆ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮೀನು ಫ್ರೈ ಮಾಡ್ತವ್ರೆ. ಆಯಿತು ನೋಡಿ, ಇದು ಮಿಕ್ಸೆಡ್ ಆಯಿತು. ಇದನ್ನು ಒಂದೊಂದನ್ನೇ ಅಜ್ಜಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ನೆನೆಸಿಡ್ಬೇಕು. ನೆನೆಸಿಕ್ಬೇಕು. ಎಷ್ಟು ಒಂದು ½ ಅನ್ ಅವರ್ ನೆನೆಬೇಕದು. ಅರ್ಧ ಗಂಟೆ ನೆನೆಸಿಕ್ತೀರಾ? ಅರ್ಧ ಗಂಟೆ ನೆನ್ಕೋಬೇಕು. ನಮ್ಮ ಅಜ್ಜಿ ಸ್ವಲ್ಪ ನಾನ್ ವೆಜ್ಜಲ್ಲೆಲ್ಲ ಎಕ್ಸ್ಪರ್ಟು, ಸಖತ್ತಾಗಿ ಮಾಡ್ತಾರೆ ಅಡುಗೆ. ಡಿಫ್ರೆಂಟ್ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಾರೆ. ಇವ್ರದ್ದು ಅಡುಗೆಗೆ ಫ್ಯಾನ್ ಬೇಸೇ ಇದೆ ಫ್ರೆಂಡ್ಸ್, ಬೇರೆ ಫ್ಯಾನ್ ಬೇಸು. ಸಖತ್ತಾಗಿ ಮಾಡ್ತಾರೆ ಅಂತ. ಇನ್ನೂ ಬೇರೆ ರೆಸಿಪಿ ಮಾಡ್ತಾರೆ, ಅದನ್ನು ಮುಂದೆ ನೋಡೋಣ, ಹಾಕ್ತೀನಿ. ಮಾತಾಡಿ ಅಜ್ಜಿ ಏನಾದರೂ. ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ. ಈ ತರ ಮಾಡ್ಕೊಂಡು ತಿನ್ನೋದು ಒಳ್ಳೇದು. ಹೋಟೆಲ್ ತಿನ್ಬಾರ್ದು. ಅದು ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಹಾಕಿ ತುಂಬಾ ದಿನದ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಡ್ತಾರೆ. ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ತರ ಮನೇಲಿ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು.
ಮೈಗೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಇವಾಗೆಲ್ಲ ಅದು ಇದು ಕೆಮಿಕಲ್ ಅಂತ ಹೇಳ್ತಾರೆ, ಅದ್ರ ಬದಲಾಗಿ ನಾವು ಈ ತರ ಮಾಡ್ಕೊಂಡ್ರೆ ನ್ಯಾಚುರಲ್ ಎಲ್ಲಾರು ತಿನ್ಬೋದು ಮನೇಲಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ ಮಾಡ್ತಾರೆ ನಮ್ಮ ಅಜ್ಜಿ. ಟ್ರೈ ಮಾಡಿ ನೋಡಿ ನೀವು, ತುಂಬಾ ಕಬಾಬ್ ಪೌಡ್ರು ಏನೋ ಯೂಸ್ ಮಾಡ್ತಾರ ನೋಡಿ ಹೊಸ್ದಾಗಿ. ಏನಿಲ್ಲ ಇದಕ್ಕೆ ನೋಡಿ, ಇಷ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಎಷ್ಟೊತ್ತು ಬಿಡ್ತೀರಾ? ಒಂದು ಹಾಫ್ ಅನ್ ಅವರ್ ನೆನೆಬೇಕು ಇದು. ಆಮೇಲೆ ನೆಂತ ಮೇಲೆ ಬಾಂಡಲಿ ಎಣ್ಣೆ ಇಟ್ಕೋಬೇಕು. ಜಾಸ್ತಿ ಎಣ್ಣೆ ಬೇಡ, ಹಂಗೆ ಸುಮ್ಮನೆ ಫ್ರೈ ಮಾಡ್ಕೊಳ್ಳೋ ಥರ ಬಾಂಡ್ಲಿ ಸುಡೋದಷ್ಟೇನಾ? ನೋಡಿ ಫ್ರೆಂಡ್ಸ್, ಈಸಿ ರೆಸಿಪಿ, ಏನು ಜಾಸ್ತಿ ಅಂತ ಕಷ್ಟದ್ದೇನಿಲ್ಲ, ನೀವೇನು ಜಾಸ್ತಿ ರುಬ್ಬೇಕಂತನೂ ಇಲ್ಲ. ಒಂದೊಳ್ಳೆ ಸಿಂಪಲ್ ಆಗಿರೋ ಮೀನು ಫ್ರೈ ರೆಸಿಪಿ ಹೇಳ್ಕೊಟ್ರು ನಮ್ಮ ಅಜ್ಜಿ. ಸಖತ್ತಾಗಿ ಮಾಡ್ತಾರೆ ಈ ಥರದ್ದೆಲ್ಲ, ಬೇರೆ ಬೇರೆ ಥರ ಎಲ್ಲ ಅಡುಗೆಗಳು. ಇವತ್ತು ಈ ಥರ ಮೀನು ಫ್ರೈ ಮಾಡ್ತಾಯಿದ್ದಾರೆ. ನಿಮಗೂ ಹೆಲ್ಪ್ ಆಗಲಿ ಅಂತ ಈ ವ್ಲಾಗಲ್ಲಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ನಾನು. ಫೈನಲಿ ಇದು ಕಲಸಿ ಇಟ್ಟಿದ್ದಾರೆ ಮೀನನ್ನ. ಇವಾಗ ಫ್ರೈ ಮಾಡ್ಕೋಬೇಕು. ಫ್ರೈ ಒಂದು ಎಷ್ಟೊತ್ತು ಬಿಡ್ತೀರಾ ಅಜ್ಜಿ? ಒಂದು ಹಾಫ್ ಅನ್ ಅವರ್ ಬಿಡಬೇಕು, ಬಿಟ್ಟು ಹಂಗೆ ಫ್ರೈ ಮಾಡಬೇಕು. ಈಗ ಹಾಫ್ ಅನ್ ಅವರ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಮೀನು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಷ್ಟೇ. ಅಜ್ಜಿ ರೆಡಿನಾ ಫ್ರೆಂಡ್ಸ್? ಇವಾಗ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಆಯ್ತಾ ಅಜ್ಜಿ ಎಲ್ಲ? ಹಾಂ ನೋಡಿ, ಇವಾಗ ಬಾಣಲಿ ಇಟ್ಟಿದ್ದೀನಿ. ಹಾಂ, ಎಣ್ಣೆ ಏನು ಜಾಸ್ತಿ ಹಾಕೋದು ಬೇಡ, ಹಾಂ ಸ್ವಲ್ಪ ಜಸ್ಟ್ ಫ್ರೈ ಮಾಡೋಕ್ಕಷ್ಟೇನಾ? ಕಬಾಬ್ ಥರ ಏನು ಫ್ರೈ ಮಾಡಲ್ಲ ಇದು? ಬೇಡ, ಆ ಥರ ಮಾಡೋದ್ರೆ ಎಣ್ಣೆ ಜಾಸ್ತಿ ಬೇಡ, ಬೇಕಾಗಲ್ಲ. ಇದಕ್ಕೇನು ಎಣ್ಣೆ ಜಾಸ್ತಿ ಬೇಡವಂತೆ ಫ್ರೆಂಡ್ಸ್ ಮೀನಿಗೆ. ನೋಡಿ ಇಷ್ಟು ಎಣ್ಣೆ ಸಾಕು, ಸ್ವಲ್ಪ ಕೊರೆ ಎಣ್ಣೆ. ಇವಾಗ ಮೀನು ಫ್ರೈ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಆಗಿರೋ ರೆಸಿಪಿ ಮೀನ್ದು ಫ್ರೈದು ಗ್ರೀನ್ ಮಸಾಲೆ. ನೀವು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ಮೀನು. ಎಷ್ಟೊತ್ತು ಬೇಕಾಗುತ್ತೆ ಅಜ್ಜಿ ಫ್ರೈ ಆಗೋಕ್ಕೆ? ಒಂದು 1/4 ಗಂಟೆ 20 ನಿಮಿಷ ಬೇಕಾಗುತ್ತೆ. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು. 1/4 ಗಂಟೆ 20 ನಿಮಿಷ ಬೇಕಂತೆ ಫ್ರೈ ಆಗೋಕ್ಕೆ. ಈ ಥರ ಹಾಂ, ಈ ಥರ ನೋಡಿ ಸಕ್ಕತ್ತಾಗಿದೆ. ಬೇಗ ಫ್ರೈ ಆಗೋಗುತ್ತೆ ಇದು? ಬೇಗ ಆಗುತ್ತೆ. ಇನ್ನೇನು ಜಾಸ್ತಿ ತಗೊಳ್ಳಲ್ಲ, ಸಿಗುತ್ತೆ ಸ್ವಲ್ಪ. ನೋಡಿ ಸಕ್ಕತ್ತಾಗಿದೆ. ಸ್ವಲ್ಪ ಕಮ್ಮಿ ಊರಲ್ಲಿ ಬೇಯಿಸ್ಕೋಬೇಕು, ಘಾಟ್ ಆಗ್ಬಿಡುತ್ತೆ ಇಲ್ಲಾಂದರೆ. ಈ ಎಣ್ಣೆ ಕಮ್ಮಿ ಇಡ್ಸುತ್ತಲ್ಲ, ಅದರಿಂದ ಸ್ವಲ್ಪ ಘಾಟ್ ಆಗುತ್ತೆ. ಇಲ್ಲಿ ನೋಡಿ ಫುಲ್ಲು ಟೇಸ್ಟಿ ಮೀನು ಫ್ರೈ ರೆಡಿಯಾಗಿದೆ. ಫ್ರೈ ರೆಡಿಯಾಗಿದೆ. ಕೊನೆಗೂ ತಟ್ಟೆಗೆ ಹಾಕ್ಕೊಂಡು ಇವಾಗ ತಿನ್ಬೇಕಷ್ಟೇ. ತಟ್ಟೆಗೆ ಆಲ್ರೆಡಿ ಹಾಕೊಂಡಾಗಿದೆ, ಈಗ ಟೇಸ್ಟ್ ಮಾಡಬೇಕು. ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ ನಮ್ಮ ಅಜ್ಜಿ. ಡಿಫ್ರೆಂಟ್ ಆಗಿರೋ ಮೀನು ಫ್ರೈ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ನಾನು ಹೆಂಗಿರುತ್ತೋ ಗೊತ್ತಿಲ್ಲ. ನೀವು ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಕಮೆಂಟ್ ಹಾಕಿ. ಒಂದು ಕಮೆಂಟು ನನಗೆ ಮೋಟಿವೇಶನ್ ಕೊಡುತ್ತೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.